ಹಲಸಿನಣ್ಣು ಕಡುಬು ಮಾಡ್ತಾಯಿದ್ದೆ. ಅದಕ್ಕೆಲ್ಲ ಅದು ಹಲಸಿನಣ್ಣು ಬಿಡಿಸ್ಕೊಂಡು ಅದು ಸೊಳೆ ಎಲ್ಲ ತೆಕ್ಕೊಂಡು ಆಮೇಲೆ ಅದು ರೆಡಿ ಮಾಡಿ ಇಟ್ಕೊಂಡೆ ಸೊಳೆನ. ಅದಕ್ಕೆ ಇದ್ರ ರವೆ ಹಾಕ್ತಿದ್ದೆ ಅಂತ, ಉಪ್ಪಿಟ್ಟಿನ ರವೆ, ಬೆಲ್ಲ, ಕಾಯಿ ತುರಿ, ಏಲಕ್ಕಿ ಇಷ್ಟು ಬೇಕು ಅದಕ್ಕೆ ಸಾಮಾನು. ರವೆನ ಸ್ವಲ್ಪ ಹುರ್ಕೊಳ್ಕು, ತುಂಬ ಬೇಡ, ಮೀಡಿಯಮ್ ಹುರಿದ್ರೂ ಸಾಕು. ಹುರಿಯೋದು ಹೇಳ್ತೀವಿ ತಾಳೆ. ರವೆ ಹುರಿಯೋಕೆ ಹಿಂಗೆ ಒಂದು 5 ನಿಮಿಷ ಹುರಿದ್ರೆ ಸಾಕು. ಬತ್ತಿ ಹುರಿಯೋಕೆ ಹೇಳೋದೇನಿಲ್ಲ, ಇಷ್ಟು ಹುರಿದ್ರೂ ಸಾಕು. ತೀರಾ ಕೆಂಪಾದರೆ ಹುರುಕ್ಲು ವಾಸನೆ ಬಂದ್ಬಿಡ್ತು. ಇಷ್ಟೇ ಹುರಿದ್ರೂ ಸಾಕು. ಆಮೇಲೆ ಬಾಳೆ ಎಲೆ ತೊಳೆದಿಟ್ಕೊಂಡು ಬಾಡಿಸ್ಕೊಳಕು. ಬಾಳೆ ಎಲೆನ ಒಂದು ಸೋರ್ಸ್ ಸಾಕು. ಆಫ್ ಮಾಡಿ ಎಲೆ ಬಾಡಿಸ್ಕೊಂಡಾದ್ಮೇಲೆ ಬಕ್ಕೆ ಹಲಸಿನಣ್ಣು ಹಂಗೆ ಬೀಸ್ಕೊಳಕ್ಕೋದು. ಹಾಗೆ ಮಾಡಕ್ಕೆ ಬರ್ತಾರೆ, ಬೀಸ್ಕೊಂಡೇ ಮಾಡೋಕ್ಕು. ಅದಕ್ಕೆ ಇಷ್ಟು ಹಣ್ಣು, ಅಷ್ಟೊಂದು ಸ್ವಲ್ಪ ಬೆಲ್ಲ, ಇಷ್ಟು ಬೆಲ್ಲ ಹಾಕಿ ಸಾಕು. ಅದಕ್ಕೆ ಕಾಯಿ ತುರಿ ಹಾಕಿಸೋಷ್ಟು ಚೆನ್ನಾಗಾಗ್ತದೆ. ಆಮೇಲೆ ಏಲಕ್ಕಿ ಬೀಜ ಇಷ್ಟು ಹಾಕಿ ಒಂದು ಸ್ವಲ್ಪ ರುಬ್ಬಿದ. ಹಿಂಗೆ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಸೋಡಾ, 2 ಚಿಟಿಕೆ ಅಷ್ಟೇ, 2 ಚಿಟಿಕೆ ಸೋಡಾ, ಒಂದು ಸ್ವಲ್ಪ ಎಣ್ಣೆ ಹಾಕಿದ್ರೆ ಒಂಚೂರು ಸಾಫ್ಟ್ ಆಗ್ತೊಳಗೆ ಎಣ್ಣೆ ಹಾಕೋದು. ಮತ್ತು ಸ್ವಲ್ಪ ಕೊದರು ಬಿಡ್ತು ಕೊಡಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಡಿತು, ಅಷ್ಟೇ ರವೆ ಹಾಕೋಕೆ. ರವೆ ಇದ್ದು ಸುರಿಬಿಟ್ರೆ ಗಟ್ಟಿಯಾಗಿ ಹೋಗ್ತದೆ. ಅದಕ್ಕೊಂದು ಅದು ಕೈಲಿ ಹಾಕಿದ್ರೆ ಗಂಟು ಆಗ್ತಲ್ಲ, ಸೌಟಾಗೆಲ್ಲ ಹಾಕ್ಬಿಟ್ರೆ ಗಂಟು ಆದರೂ ಗೊತ್ತೇ ಆಗ್ತಲ್ಲ, ಅದು ಬೇಯ್ತಲ್ಲೇ. ಹಾಗಾಗಿ ಕೈಲೇ ಕಲ್ಸೋಕು. ಒಂದು 10 ನಿಮಿಷ ನೆನೆಸ್ಬಿಟ್ರೆ ಇದೆಲ್ಲ ಹೀರ್ಕೊಂಬಿಡ್ತು. ರವೆ ಎಲ್ಲ ಹೀರ್ಕೊಂಡು ಕಡುಬಿನ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಆಯ್ತು. ಮತ್ತು ಈ ಬಾಳೆಲ್ಲ ಬಾಡಿಸಿಟ್ಟಿದ್ನಲ್ಲ ಅದನ್ನ ಈ ಕೊಟ್ಟೆ ಥರ ಮಾಡೋದು. ನಮ್ಮನೇಲೇ ಇದ್ದು ಬಾಳೆ ಮರ, ಬಾಳೆ ಇದೆಲ್ಲ ಮನೇಲೇ ಇದ್ದು. ಅದಕ್ಕೆ ಹಿಂಗೆ ಒಂದು ದಾರ ಕಟ್ಟೋಕು ತುದಿಗೆ, ಹಿಂಗೆ ಕಟ್ಟಿ ಕಟ್ಕೊಂಬಿಟ್ಟು ಸ್ವಲ್ಪ ಹಿಂಗೆ ಕೈ ಪಿನ್ ಇದ್ರೆ ಪಿನ್ ಹೊಡ್ಕೊಳ್ಬೇಕು. ಯಾಕಲ್ಲ ಅಭ್ಯಾಸ ಇದ್ದು ಹಿಂಗೆ ಪಿನ್ ಬೇಡ. ಹಿಂಗೆ ಗೊತ್ತಾಗ್ಲೋದ್ರು ಪಿನ್ ಹಿಂಗೆ ಹೊಡ್ಕೊಂಬಿಟ್ರೆ ನೀಟಾಗಿ ಇಟ್ಕೊಳಕ್ಕೆ. ಹಿಂಗೆ ಇಟ್ಕೊಂಡು ಅದನ್ನ ಹಿಂಗೆ ಇಟ್ಕೊಂಬಿಟ್ರೆ ನೆಟ್ಟು ಮಾಡಿ ಅದಕ್ಕೆ ಹಿಂಗೆ ಹಿಟ್ಟು ಹಾಕಿರತ್ತು. ಹಿಂಗೆ ಒಂದು 3/4 ಭಾಗ ಹಾಕೋಕು. ಕಡೆಗೆ ಉಬ್ಕೊಂಬಿಡ್ತು, ಇಡೀ ಕೊಟ್ಟೆ ಹಾಕ್ಬಿಟ್ರೆ ಮೇಲೆ ಬಂದ್ಕೊಂಬಿಡ್ತು. ಅದಕ್ಕೆ ಸ್ವಲ್ಪ 3/4 ಭಾಗ ಹಾಕಿದ್ರೆ ಸಾಕು. ಇಷ್ಟು ಸಾಕು. ಹಿಂಗೆ ಇಟ್ಕೊಂಬಿಡಕ್ಕೆ ಒಂದು ನೋಡಿ ಹೊರಗಿಸಿಂದ ಇಟ್ಕೊಂಬಿಟ್ರೆ ಅದೇ ಥರ 2-3 ಕೊಟ್ಟೆ ಮಾಡಿಟ್ಕೊಂಡು ಹಾಗೆ ಮತ್ತು ಪಾತ್ರೆ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಕ್ಕೆ. 1-2 ಅಥವಾ 3 ಲೋಟ ನೀರು ಹಾಕಿ ಮೀಡಿಯಮ್ ನೋಡ್ಕೊಂಡು. ಆಮೇಲೆ ಅದಕ್ಕೊಂದು ಒಟ್ಲಿತ್ತು ಸ್ಟ್ಯಾಂಡು ಅಷ್ಟೇ, ಅದು ಇಡೋಕ್ಕೂ. ಆಮೇಲೆ ಸ್ಟವ್ ಹಚ್ಚೋದು ಆಯಿತಾ. ಸ್ಟವ್ ಹಚ್ಚಿ ಕಡುಬು ಕೊಟ್ಟೆಲ್ಲ ಒಂದರೊಳಗೆ ಒಂದು ಸ್ಟ್ಯಾಂಡ್ ಮೇಲೆ ಇಡೋಕ್ಕೂ. ಹಿಂಗೆ ಚೆಲ್ತಲ್ಲ, ಹಿಂಗೆ ಓಪನಾಗಿ ಇಟ್ಬಿಟ್ರೆ ಬೇಯ್ತು. ಹೊಟ್ಟೆ ಕಟ್ಬಿಟ್ರೆ ಎಷ್ಟೋ ಥರ ಬೇಯ್ತಲ್ಲ, ಮತ್ತು ಬೆಂತ ಎಲ್ಲ ಗೊತ್ತೂ ಆಗ್ತಲ್ಲ ಅದು. ಹಂಗೆ ಹಿಂಗೆ ಇಟ್ಕೊಂಬಿಟ್ಟು
ಅದಕ್ಕೆ ಮುಚ್ಚಳ ಹಿಂಗೆ ಮುಚ್ಚಿಬಿಟ್ರೆ ಒಂದು 20 ನಿಮಿಷ ಹೆಚ್ಚು ಕಡಿಮೆ ಆಯ್ತು. ಮಾಡೊಂದು 20-25 ನಿಮಿಷ ಆಯ್ತು. ತೆಗಿ ತೆಗೀತಿ ಹಿಂಗೆ ತೆಕ್ಕೊಂಡ್ರೆ ಚೂರು ತಣ್ಣಗಾದ್ಮೇಲೆ ಓಪನ್ ಮಾಡೋಕ್ಕಿದ್ದ ತುಂಬ ಬಿಸಿ ಇದ್ದು ಬೆಚ್ಚಗೆ ಹಾಕ್ತಾರೆ ನೋಡಿ. ಬೆಂದಾಗಿದೆ, ಸ್ವಲ್ಪ ಕೂಲ್ ಆಯ್ತಿದ್ದು ಆಯಿತು. ಓಪನ್ ಮಾಡಿ ಹಿಂಗೆ ಪೀಸ್ ಮಾಡ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಅಷ್ಟೇ. ಓಕೆ, ತುಂಬ ಚೆನ್ನಾಗಿದೆ ತುಪ್ಪ ಹಾಕೊಂಡು ತಿಂದರೆ. ಆಹಾ